ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ನತ್ವಾ ಸರಸ್ವತೀಂ ದೇವೀಂ ಶುದ್ಧಾಂ ಗುಣ್ಯಾಂ ಕರೋಮ್ಯಹಂ ಪಾಣಿನೀಯ ಪ್ರವೇಶಾಯ ಲಘುಸಿದ್ಧಾಂತಕೌಮುದೀಂ. ಈಗ ಒಟ್ಟು ನಮಗೆ ಸುಧೀ ಉಪಾಸ್ಯ ಎನ್ನುವಲ್ಲಿ ಸುಧಿ ಅನ್ನುವಲ್ಲಿ ಈಕಾರಕ್ಕೆ ಯಕಾರವೇ ಆದೇಶವಾಗಿ ಬರುತ್ತೆ ಅಂತ ಹೇಳಿದರು. ಯಾಕೆಂದರೆ ಸ್ಥಾನೇ ಅಂತರತಮಃ ಅಂತ, ಅಂದರೆ ಅಂತರತಮ ಸದೃಶತಮವಾದದ್ದು ಆದೇಶವಾಗಿ ಬರುತ್ತೆ ಅಂತ ಹೇಳಿದ್ದರಿಂದ ಪ್ರಕೃತದಲ್ಲಿ ಯಕಾರ ಆದೇಶವಾಗಿ ಬರುತ್ತೆ. ಯಾಕೆ ಈಕಾರಕ್ಕೆ ತಾಲುಸ್ಥಾನ, ಹಾಗೆ ಅದೇ ರೀತಿಯಲ್ಲಿ ಯಕಾರಕ್ಕೂ ತಾಲುಸ್ಥಾನ ಆದ್ದರಿಂದಾಗಿ ಈಕಾರದ ಸ್ಥಾನದಲ್ಲಿ ಯಕಾರವು ಬರುತ್ತೆ ಅಂತ ಸುಧಯು ಉಪಾಸ್ಯ ಅಂತ ರೂಪ ಆಯಿತು. ಆದರೆ ಪ್ರಕ್ರಿಯೆ ಇಲ್ಲಿಗೆ ಸಮಾಪ್ತವಾಗಲಿಲ್ಲ, ಇನ್ನೂ ಮುಂದುವರಿಸ್ತಾ ಇದ್ದಾರೆ. ಅನಚಿಚ ಅನಚಿಚ ದ್ವಿಪದಾತ್ಮಕವಾದಂತಹ ಸೂತ್ರ ಇದು. ಇಲ್ಲಿ ಯರೋನುನಾಸಿಕೆ ಅನುನಾಸಿಕೋ ವಾ ಎಂಬ ಸೂತ್ರದಿಂದ ಷಷ್ಟ್ಯಂತವಾದ ಯರಹ ಮತ್ತು ವಾ ಎಂಬ ಪದಗಳನ್ನು ಅನುವೃತ್ತಿ ಮಾಡಿದ್ದಾರೆ. ಅದೇ ರೀತಿ ಅಚೋರಹಾಭ್ಯಾಂ ದ್ವೇ ಎಂಬ ಸೂತ್ರದಿಂದ ಅಚಹ ಮತ್ತು ಪಂಚಮ್ಯಂತವಾದಂಥ ಪದ ಜೊತೆಗೆ ದ್ವೇ ಎಂಬಂಥ ಪದವನ್ನು ಕೂಡ ಅನುವೃತ್ತಿ ಮಾಡಿದ್ದಾರೆ. ತಥಾಚ ಇಲ್ಲಿ ಅನಚಿ ಅಂತ ಇದೆ ಸೂತ್ರದಲ್ಲಿ. ಒಟ್ಟು ಸೂತ್ರದ ಅರ್ಥ ಏನಾಗುತ್ತೆ ಅಂದರೆ ಅಚಹ ಪರಸ್ಯ ಯರಹ ದ್ವೇ ವಾಸ್ತಃ ನತು ಅಚಿ ಅಂತ. ಅಚಪರಸ್ಯ ಯರಹ ದ್ವೇ ವಾಸ್ತಃ ನತು ಅಚಿ. ಅರ್ಥಾತ್ ಅಚ್ಚು ಅನ್ನುವುದು ಅಚಹ ಅನ್ನುವ ಷಷ್ಟ್ಯಂತ ಪದ ಇಲ್ಲಿ ಪಂಚಮ್ಯಂತ ಪದವನ್ನು ಇಟ್ಟುಕೊಂಡದ್ದರಿಂದ ಪಂಚಮೀ ವಿಭಕ್ತಿಯನ್ನು ಎಲ್ಲಿ ಹೇಳ್ತೇವೋ ಅಲ್ಲಿ ತಸ್ಮಾದಿತ್ಯುತ್ತರಸ್ಯ ಅಂತ ಒಂದು ಪರಿಭಾಷೆ ಇದೆ. ಆ ಪರಿಭಾಷೆ ಏನು ಮಾಡುತ್ತೆ ಅಂದರೆ, ಹೇಗೆ ಹಿಂದೆ ತಸ್ಮಿನ್ನಿತಿ ನಿರ್ದಿಷ್ಟೇ ಪೂರ್ವಸ್ಯ ಅಂತ ಸಪ್ತಮಿ ನಿರ್ದೇಶವನ್ನು ಮಾಡಿ ಹೇಳಿದರೆ ಪೂರ್ವಕ್ಕೆ ಕಾರ್ಯ ಹೇಳಬೇಕು ಅಂತ ಹೇಳಿದರು, ಅದೇ ರೀತಿಯಲ್ಲಿ ಪಂಚಮಿ ವಿಭಕ್ತಿಯನ್ನು ಹೇಳಿದರೆ ಅಲ್ಲಿ ಪರಕ್ಕೆ ಕಾರ್ಯವನ್ನು ಹೇಳಬೇಕು ಅಂತ ಹೇಳ್ತಾರೆ. ಪರಕ್ಕೆ ಅವ್ಯವಹಿತವಾದ ಪರಕ್ಕೆ ಕಾರ್ಯ ಅಂತ. ಅದೇ ರೀತಿಯಲ್ಲಿ ಎರಡು ಈಗ ಕೆಲವು ಕಡೆಯಲ್ಲಿ ಏನಾಗಿಬಿಡುತ್ತೆ, ಎರಡೂ ಒಂದೇ ಕಡೆ ಬಂತು. ಅಚಿ ಅಂತ ಸಪ್ತಮಿಯನ್ನೂ ಹೇಳಿದರು ಮತ್ತು ಅಚಹ ಅಂತ ಪಂಚಮಿಯನ್ನೂ ಹೇಳಿದರು. ಅಂದರೆ ಒಂದೇ ಸೂತ್ರದಲ್ಲಿ ಪಂಚಮಿ ಮತ್ತು ಸಪ್ತಮಿ ಎರಡೂ ಬಂತು ಅಂದರೆ ಏನು ಮಾಡಬೇಕು? ಆವಾಗ ಪೂರ್ವಕ್ಕೆ ಹೇಳಬೇಕು, ಅವ್ಯವಹಿತ ಪೂರ್ವಕ್ಕೆ ಕಾರ್ಯ ಹೇಳಬೇಕು, ಅಥವಾ ಅವ್ಯವಹಿತ ಪರಕ್ಕೆ ಕಾರ್ಯ ಹೇಳಬೇಕು ಅಂತ ಹೇಳಿದರೆ ಅದಕ್ಕೆ ಹೇಳ್ತಾರೆ ಅಲ್ಲಿ ಪಂಚಮಿ. ಯಾಕೆ ಅಂದರೆ ಪಂಚಮಿ ವಿಧಾಯಕವಾದಂಥ ಏನು ಸೂತ್ರ ಅಂದರೆ ಪರಿಭಾಷಾ ಸೂತ್ರ ಇದೆ. ಈ ಪರಿಭಾಷಾ ಸೂತ್ರ ಎನ್ನುವಂಥದ್ದು ಪರಸೂತ್ರ ಆದ್ದರಿಂದ ಅದು ಪ್ರಬಲ, ಇದನ್ನು ಬಾಧಿಸುತ್ತೆ ಅಂತ ಹೇಳ್ತಾರೆ. ಇದನ್ನು ಬಾಧಿಸುತ್ತೆ. ಹಾಗಾಗಿ ಬಾಧಿಸೋದರಿಂದಾಗಿ ಅದನ್ನು ಬಾಧಿಸಿ ಪರಕ್ಕೆ ಕಾರ್ಯ ಅಂತ ತಿಳಿಯಬೇಕು ಅಂತ ಮುಂದೆ ಹೇಳ್ತಾರೆ. ಅಂತೂ ಪ್ರಕೃತದಲ್ಲಿ ಈಗ ನತು ಅಚಿ ಅಂತ ಹೇಳಿದರು. ನತು ಅಚಿ ಅಚ್ವರ್ಣ ಪರದಲ್ಲಿ ಇಲ್ಲದೇ ಇದ್ದಾಗ ಅಚಪರಸ್ಯ ಅಜ್ವರ್ಣದ ಪರದಲ್ಲಿ ಇರುವಂತಹ ಯರ್ವರ್ಣಗಳಿಗೆ ದ್ವಿತ್ವವು ಬರುತ್ತದೆ ವಿಕಲ್ಪವಾಗಿ. ನತು ಅಚಿ ಅಜ್ವರ್ಣವು ಪರದಲ್ಲಿ ಇಲ್ಲದೇ ಇದ್ದಾಗ ಅಂತ ಸೂತ್ರದ ಅರ್ಥ. ಇಲ್ಲಿ ಪ್ರಕೃತದಲ್ಲಿ ಅನಚಿ ಅಂತನ್ನೋದಕ್ಕೆ ಮೊದಲು ವಿಗ್ರಹ ವಾಕ್ಯವನ್ನು ನೋಡಬೇಕು, ಅದೇ ಸ್ವಲ್ಪ ಸಮಸ್ಯೆ. ಅನಚಿ ಅಂತ ಅನಚಿ ನ ಅಚ್ ಅನಚ್ ತಸ್ಮಿನ್ ಅನಚಿ ಅಂತ. ನ ಅಚ್ ಅನಚ್ ತಸ್ಮಿನ್ ಅನಚಿ ಅಂತ. ಇಲ್ಲಿ ಈ ವಿಗ್ರಹ ವಾಕ್ಯವನ್ನು ನಞ್ ಸಮಾಸ ಮಾಡಿದ್ದಾರೆ. ಇಲ್ಲಿ ನಞ್ ಸಮಾಸ. ನಞ್ ಸಮಾಸ ಮಾಡಬೇಕಾದ್ರೆ ಎರಡು ಪಕ್ಷಗಳಿದೆ. ಎರಡು ಪಕ್ಷ, ಒಂದು ಪರ್ಯುದಾಸ ಪಕ್ಷ ಅಂತ, ಇನ್ನೊಂದು ಪ್ರಸಜ್ಯ ನಿಷೇಧ ಪಕ್ಷ ಅಥವಾ ಪ್ರತಿಷೇಧ ಪಕ್ಷ ಅಂತ. ಪ್ರಸಜ್ಯ ನಿಷೇಧ ಪಕ್ಷ ಅಂತಲೂ ಹೇಳ್ಬೋದು, ಪ್ರತಿಷೇಧ ಪಕ್ಷ ಅಂತಲೂ. ಒಂದು ಪರ್ಯುದಾಸ ಪಕ್ಷ, ಇನ್ನೊಂದು ಪ್ರಸಜ್ಯ ನಿಷೇಧ ಪಕ್ಷ ಅಂತ. ಏನು ಇದರ ಅಭಿಪ್ರಾಯ ಅಂತ ಹೇಳಿದರೆ, ಈ ಪರ್ಯುದಾಸ ಪಕ್ಷ ಅಂತ ಹೇಳಿದರೆ, ಪರ್ಯುದಾಸ ಪಕ್ಷ ಅನ್ನುವಂಥದ್ದು
ಅದು ಏನು ಮಾಡುತ್ತೆ ಅಂತಂದರೆ ಪರ್ಯುದಾಸ ಅಂತ ಹೇಳಿ ಹೆಸರು ಅದಕ್ಕೆ. ಎರಡು ವಿಧ ನಂಜ ಸಮಾಸದಲ್ಲಿ. ಇದರಲ್ಲಿ ಪ್ರತಿಷೇಧ ಅಂತ ಹೇಳಿದರೆ ಅಭಾವ ಅಂತ ಅರ್ಥ. ಇನ್ನು ಪರ್ಯುದಾಸ ಅನ್ನುವ ಪಕ್ಷವನ್ನು ಹೇಳಿದರೆ, ಪರ್ಯುದಾಸ ಅನ್ನುವುದಕ್ಕೆ ಅದರ ಅರ್ಥ ಏನು ಅಂತ ಹೇಳಿದರೆ, ಅದು ಯಾವಾಗಲೂ ಕೂಡ ಉತ್ತರ ಪದದ ಜೊತೆಗೆ ಅನ್ವಯವನ್ನು ಹೊಂದುತ್ತೆ. ಉತ್ತರ ಪದದ ಜೊತೆಗೆ ಅನ್ವಯವನ್ನು ಹೊಂದುತ್ತೆ. ಅದನ್ನು ಪರ್ಯುದಾಸ ಪಕ್ಷ ಅಂತ ಕರೀತಾರೆ. ಇನ್ನೊಂದು ಇದೆ, ಅದು ಏನು ಅಂತ ಹೇಳಿದರೆ ಅಭಾವ, ಅರ್ಥಾತ್ ಪ್ರಸಜ್ಯ ನಿಷೇಧ ಪಕ್ಷ ಅಂತ. ಪ್ರಸಜ್ಯ ನಿಷೇಧ ಪಕ್ಷ ಅಂತ ಹೇಳಿದರೆ ಅದು ಈಗ ದೃಷ್ಟಾಂತ ಕೊಟ್ಟರೆ ಸ್ಪಷ್ಟ ಆಗತ್ತೆ ಸರ್. ಅದು ಹೇಗೆ ಅಂತಂದರೆ, ಈಗ ಉದಾಹರಣೆಗೆ ಹೇಳಬೇಕು ಅಂತ ಆದರೆ ಅಬ್ರಾಹ್ಮಣಂ ಆನಯ ಅಂತ ಹೇಳ್ತೀವಿ, ಅಥವಾ ಅಬ್ರಾಹ್ಮಣಂ ಆನಯ ಅಂತ ಹೇಳಿದ್ವಿ. ಅಬ್ರಾಹ್ಮಣಂ ಆನಯ ಅಂತ ಹೇಳಿದರೆ ಅದರ ಅರ್ಥ ಏನಾಗುತ್ತೆ? ಅಬ್ರಾಹ್ಮಣಂ ಆನಯ ಅಂದರೆ ಬ್ರಾಹ್ಮಣ ಭಿನ್ನರಾದವರನ್ನು ಕರೆದುಕೊಂಡು ಬಾ ಅಂತ ಅರ್ಥ. ಅಬ್ರಾಹ್ಮಣಂ ಆನಯ ಅಂತ ಹೇಳ್ತೇವೆ. ಅಬ್ರಾಹ್ಮಣಂ ಆನಯ ಅಂದರೆ ಬ್ರಾಹ್ಮಣ ಭಿನ್ನವಾದದ್ದನ್ನು ಅಂತ. ಬ್ರಾಹ್ಮಣ ಭಿನ್ನವಾದದ್ದು ಅಂತ ಹೇಳಿದರೆ ಯಾರನ್ನ ಕರ್ಕೊಂಡು ಬರ್ತೀವಿ ನಾವು? ಕರ್ಕೊಂಡು ಬರುವಾಗ ಒಂದು ಕ್ಷತ್ರಿಯ ಅಥವಾ ವೈಶ್ಯ ಯಾರನ್ನಾದರೂ ಕರ್ಕೊಂಡು ಬರ್ತೀವಿ, ಬ್ರಾಹ್ಮಣನಲ್ಲದವನನ್ನು. ಆದರೆ ಅಬ್ರಾಹ್ಮಣಂ ಆನಯ ಅಂದರೆ ಬ್ರಾಹ್ಮಣ ಭಿನ್ನಂ ಆನಯ ಇತ್ಯರ್ಥ. ತಥಾಚ ಬ್ರಾಹ್ಮಣ ಭಿನ್ನ ಅಂತ ಹೇಳಿದರೆ ವೈಶ್ಯನೋ ಅಥವಾ ಕ್ಷತ್ರಿಯನೋ ಯಾಕೆ ಆಗಬೇಕು? ಒಂದು ಘಟವೂ ಆಗಬಹುದಲ್ವ? ಘಟವೂ ಕೂಡ ಬ್ರಾಹ್ಮಣ ಭಿನ್ನವೇ. ಹಾಗಾಗಿ ಘಟವೂ ಬ್ರಾಹ್ಮಣ ಭಿನ್ನ ಆದ್ದರಿಂದ ಅದನ್ನು ತರೋದಿಲ್ಲ ನಾವು. ಆದರೆ ಕ್ಷತ್ರಿಯನೋ ವೈಶ್ಯನನ್ನೋ ಮಾತ್ರ ಕರ್ಕೊಂಡು ಬರ್ತೇವೆ. ಯಾಕೆ ಹಾಗೆ ಅಂತ ಹೇಳಿದರೆ ಅದರ ಅರ್ಥ ಏನು ಅಂತಂದರೆ, ಅಲ್ಲಿ ನಂಜ್ ಅನ್ನುವಂಥದ್ದೇನಿದೆ ಅಲ್ವ, ನಂಜಿಗೆ ಹೇಗೆ ಭಿನ್ನ ಅನ್ನುವ ಅರ್ಥ, ಅನ್ಯೋನ್ಯಾಭಾವ ಅನ್ನುವ ಅರ್ಥ ಇದೆಯೋ ಅದೇ ರೀತಿಯಲ್ಲಿ ಸಾದೃಶ್ಯ ಎನ್ನುವ ಅರ್ಥವೂ ಕೂಡ ಇದೆ. ಹಾಗಾಗಿ ಅಬ್ರಾಹ್ಮಣ ಅಂತ ಹೇಳಿದಾಗ ಏನಾಗುತ್ತೆ ಅಂದರೆ, ಅಬ್ರಾಹ್ಮಣ ಅಂದರೆ ಬ್ರಾಹ್ಮಣನಲ್ಲದ ಮನುಷ್ಯತ್ವೇನ ಸದೃಶವಾದಂಥ ವ್ಯಕ್ತಿಯನ್ನು ಕರ್ಕೊಂಡು ಬರ್ತೇವೆ. ಸಾದೃಶ್ಯವನ್ನು ಮನುಷ್ಯತ್ವೇನ ಇಟ್ಟುಕೊಳ್ಳಬೇಕು. ಘಟದಲ್ಲಿ ಮನುಷ್ಯತ್ವ ಇಲ್ಲ, ಹಾಗಾಗಿ ಘಟವನ್ನು ತರುವುದಿಲ್ಲ. ಹೊರತಾಗಿ ಏನು ಮಾಡ್ತೇವೆ ಅಂದರೆ ಅಲ್ಲಿ ಮನುಷ್ಯತ್ವೇನ ಸದೃಶವಾದಂತಹ ವ್ಯಕ್ತಿಯನ್ನು ಕರ್ಕೊಂಡು ಬರ್ತೇವೆ. ಹಾಗಾಗಿ ಬ್ರಾಹ್ಮಣನಲ್ಲೂ ಮನುಷ್ಯತ್ವ ಇದೆ, ವೈಶ್ಯನಲ್ಲೂ ಮನುಷ್ಯತ್ವ ಇದೆ. ಆದ್ದರಿಂದ ವೈಶ್ಯನೋ ಕ್ಷತ್ರಿಯನನ್ನು ಕರ್ಕೊಂಡು ಬರ್ತಾರೆ. ಹಾಗೆ ಅಭಿಪ್ರಾಯ. ಹಾಗಾಗಿ ಅಬ್ರಾಹ್ಮಣಂ ಅನ್ನುವಲ್ಲಿ ಇದು ಪರ್ಯುದಾಸ ಪಕ್ಷ. ಪರ್ಯುದಾಸ ಪಕ್ಷ ಅಂದರೆ ಭಿನ್ನಾರ್ಥಕವನ್ನು ಹೇಳುತ್ತೆ, ಜೊತೆಗೆ ಸದೃಶವಾದಂಥ ವ್ಯಕ್ತಿಯನ್ನು ಹೇಳುತ್ತೆ, ಸಾದೃಶ್ಯವನ್ನು ಹೇಳುತ್ತೆ ಅಂತ ಇದನ್ನು ಹೇಳ್ತಾರೆ. ಪ್ರಕೃತದಲ್ಲಿ ಆಗಬೇಕಾದರೆ ಇಲ್ಲಿ ಪ್ರಸಜ್ಯ ನಿಷೇಧ ಪಕ್ಷ ಅಂತ ಇಟ್ಟುಕೊಳ್ಬೇಕು. ಅಂದರೆ ಪ್ರಸಜ್ಯ ನಿಷೇಧ ಪಕ್ಷ, ಇಲ್ಲಿ ಪರ್ಯುದಾಸ ಪಕ್ಷವನ್ನು ಇಟ್ಟುಕೊಂಡಿವಿ ಅಂತಾದರೆ ಆವಾಗ ಏನಾಗುತ್ತೆ ಅಂದರೆ, ಪರ್ಯುದಾಸ ಪಕ್ಷ ಅಂದರೆ ಹಾಗಾದರೆ ಪ್ರಕೃತದಲ್ಲಿ ಅನಚಿ ಅನ್ನುವಂಥದ್ದನ್ನು ಅಜ್ಭಿನ್ನವಾದಂತಹ ಅರ್ಥ ಹೇಳಿದ ಹಾಗೆ ಅಜ್ಭಿನ್ನವಾದಂತಹ ವರ್ಣತ್ವೇನ ಸದೃಶವಾದ ಯಾವುದಾದ್ರೂ ಒಂದು ವರ್ಣ ಇರಬೇಕು ಅಂತ. ಅರ್ಥಾತ್ ಅಜ್ಭಿನ್ನವಾದಂತಹ ವರ್ಣ ಅಂತ ಹೇಳಿದರೆ ಆವಾಗ ಅರ್ಥ ಏನು ಬರುತ್ತೆ ಅಂದರೆ ಹಲ್ವರ್ಣ ಅಂತ ಅರ್ಥ ಬರುತ್ತೆ. ವರ್ಣತ್ವೇನ ಸದೃಶವಾದದ್ದು ಹಲ್ವರ್ಣ. ಹಾಗಾಗಿ ಅಚ್ಚಿಗಿಂತಲೂ ಭಿನ್ನವಾಗಿರಬೇಕು, ವರ್ಣತ್ವೇನ ಸದೃಶವಾಗಿರಬೇಕು. ಹಾಗಾಗಿ ಹಲ್ವರ್ಣ ಅಂತ ಅರ್ಥ ಬರುತ್ತೆ. ಹಲ್ವರ್ಣ ಅನ್ನುವ ಅರ್ಥ ಬಂತು ಅಂತಾದರೆ ಹಾಗಾದರೆ ಏನಾಯ್ತು ಈಗ ಸೂತ್ರಾರ್ಥ ಅಂದರೆ, ಅಚಪ್ಪರಸ್ಯ ಯರಹ ದ್ವೇ ವಾ ಸ್ತಃ ನತು ಅಚಿ ಇತ್ಯಸ್ಯ ಅಜ್ಭಿನ್ನೇ ಹಲ್ವರ್ಣೆ ಪರೇ ಅಂತ ಅರ್ಥ ಆಗುತ್ತೆ ಸೂತ್ರದ ಅರ್ಥ. ಈ ರೀತಿ ಸೂತ್ರಾರ್ಥ ಆಯಿತು ಅಂತಾದರೆ ಆಗ ರಾಮಾತ್ ಎನ್ನುವಲ್ಲಿ ತಕಾರಕ್ಕೆ ದ್ವಿತ್ವ ಬರದೇ ಹೋಗಲಿ ಅಂತ ಸಮಸ್ಯೆ ಬರ್ತದೆ. ಯಾಕೆಂದರೆ ರಾಮಾತ್ ಅನ್ನುವಲ್ಲಿ ದ್ವಿತ್ವವು ನಮಗೆ ಇಷ್ಟ ಬರಬೇಕು. ಅಲ್ಲಿ ರಾಮಾತ್ ಅನ್ನುವಲ್ಲಿ ತಕಾರ ಅಥವಾ ರಾಮಾದ್ ಅಂತಿದ್ರೆ ದಕಾರ, ಅದಕ್ಕೆ ದ್ವಿತ್ವ ಬರಬೇಕು ನಮಗೆ, ಅದು ಇಷ್ಟ. ಆದರೆ ಬರದೇ ಹೋಗಲಿ ಅಂತ. ಯಾಕೆ? ಈಗ ಸೂತ್ರಾರ್ಥ ಏನು ಹೇಳಿದ್ರಿ? ಅಚಪ್ಪರಸ್ಯ ಯರಹ ದ್ವೇವಾಸ್ತಃ, ಅಜ್ವರ್ಣದ ಪರದಲ್ಲಿ ಇರುವಂಥ, ಇಲ್ಲಿ ಪ್ರಕೃತದಲ್ಲಿ ರಾಮಾತ್ ಅನ್ನುವಲ್ಲಿ ಮಕಾರೋತ್ತರ ಆಕಾರವು ಅಜ್ವರ್ಣ, ಅದರ ಪರದಲ್ಲಿ ಇರುವಂತಹ ಯರ್ವರ್ಣ ಅಂತ ಹೇಳಿದರೆ ದಕಾರ ಅಥವಾ ತಕಾರ, ಅದಕ್ಕೆ ದ್ವಿತ್ವವು ಬರುತ್ತದೆ. ಅದಕ್ಕೆ ದ್ವಿತ್ವ ವಿಕಲ್ಪವಾಗಿ ಯಾವಾಗ? ಅನಚಿ, ಅನಚಿ ನಾಮ
ಅಜ್ಬಿನ್ನೇ ಹಲ್ವರ್ಣೇ ಪರೆ ಅಂತ. ಆದರೆ ರಾಮಾತ್ ಅನ್ನುವಲ್ಲಿ ಹಲ್ವರ್ಣವು ಪರದಲ್ಲಿ ಇಲ್ಲ ತಕಾರಕ್ಕೆ. ಹಾಗಾಗಿ ಅಲ್ಲಿ ದ್ವಿತ್ವ ಬರದೇ ಹೋಗಲಿ ಅಂತ ಆಪತ್ತಿ ಬರ್ತದೆ. ಆದರೆ ಅಲ್ಲಿ ದ್ವಿತ್ವವು ಇಷ್ಟ ವೈಯಾಕರಣರಿಗೆ. ಹಾಗಾಗಿ ಆ ದ್ವಿತ್ವ ಬರಬೇಕು. ಆದ್ದರಿಂದ ಇಲ್ಲಿ ಪರ್ಯುದಾಸ ಎನ್ನುವ ಪಕ್ಷವನ್ನು ಇಟ್ಟುಕೊಳ್ಳಬಾರದು. ಅನಚಿ ಎನ್ನುವುದಕ್ಕೆ ಪರ್ಯುದಾಸ ಪಕ್ಷವನ್ನು ಇಟ್ಟುಕೊಳ್ಳಬಾರದು ಅಂತ. ಮತ್ತೇನು ಮಾಡಬೇಕು ಅಂದರೆ ಪ್ರಸಜ್ಯ ನಿಷೇಧ ಪಕ್ಷವನ್ನು ಆಶ್ರಯಿಸಬೇಕು. ಪ್ರಸಜ್ಯ ನಿಷೇಧ ಪಕ್ಷವನ್ನು ಆಶ್ರಯಿಸಬೇಕು ಅಂದರೆ ಇದು ಪ್ರಸಜ್ಯ ನಿಷೇಧ ಅಂತ ಹೇಳಿದರೆ ಹೇಗೆ ಅಂತಂದರೆ, ಉದಾಹರಣೆಗೆ ಹೇಳಬೇಕಾದ್ರೆ ನ ಬ್ರಾಹ್ಮಣಂ ಹನ್ಯಾತ್ ಅಂತ ಹೇಳ್ತೀವಿ. ಬ್ರಾಹ್ಮಣಂ ನ ಹನ್ಯಾತ್ ಅಂತ. ಬ್ರಾಹ್ಮಣಂ ನ ಹನ್ಯಾತ್ ಅಂತ ಹೇಳಿದಾಗ ಬ್ರಾಹ್ಮಣನನ್ನು ನ ಹನ್ಯಾತ್ ಕೊಲ್ಲಬಾರದು ಅಂತ ಅರ್ಥ. ಬ್ರಾಹ್ಮಣನನ್ನು ಕೊಲ್ಲಬಾರದು ಅಥವಾ ಗೌಹು ನ ಹನ್ಯಾತ್ ಅಂತ ಹೇಳ್ತೀವಿ, ಗೋವನ್ನು ಕೊಲ್ಲಬಾರದು ಅಂತ ಅರ್ಥ. ಹಾಗಾದರೆ ಬ್ರಾಹ್ಮಣನನ್ನು ಕೊಲ್ಲಬಾರದು ಅನ್ನುವ ಅರ್ಥವನ್ನು ಹೇಳಿದ್ದೆ. ಇಲ್ಲಿ ಒಂದು ವೇಳೆ ನಂಜಿಗೆ ಕೊಲ್ಲಬಾರದು ಅಂದರೆ ಇಲ್ಲಿ ಹನನ ಅಭಾವವನ್ನು ಹೇಳುತ್ತಿದ್ದಾರೆ. ಅಲ್ಲಿ ಸಾದೃಶ್ಯಾರ್ಥ ಇರೋದಿಲ್ಲ. ಅಲ್ಲಿ ಸಾದೃಶ್ಯಾರ್ಥ ಯಾಕೆಂದರೆ ಒಂದು ವೇಳೆ ಏನಾದರೂ ಕೂಡ ಬ್ರಾಹ್ಮಣಂ ನಹನ್ಯಾತ್ ಅನ್ನೋದಕ್ಕೆ ಅದರ ಅರ್ಥವನ್ನು ನೀವು ಬ್ರಾಹ್ಮಣನನ್ನು ಕೊಲ್ಲಬಾರದು ತತ್ಸದೃಶವಾದವ್ರನ್ನ ಕೊಲ್ಲಬಹುದು ಅಂತಂದರೆ ಏನಾಗಿಬಿಡುತ್ತೆ, ಅವಾಗ ವೈಶ್ಯ ಮತ್ತು ಕ್ಷತ್ರಿಯರನ್ನು ಕೊಲ್ಲಬೇಕು ಅಂತ ಅರ್ಥ ಬಂದುಬಿಡ್ತದೆ. ಅದು ಅರ್ಥ ಅಲ್ಲ. ಹಾಗಾಗಿ ಅಲ್ಲಿ ಏನು ಅಂದರೆ ನ ಅನ್ನುವಂತಹ ಏನು ನನ್ನಿದೆ ಅದು ಕ್ರಿಯಾಪದದಲ್ಲಿ ಅನ್ವಯವನ್ನು ಹೊಂದುತ್ತೆ. ಎಲ್ಲಿ ಕ್ರಿಯಾಪದದಲ್ಲಿ ನನ್ನಿಗೆ ಅನ್ವಯ ಇರುತ್ತೋ ಅಲ್ಲಿ ಆಗಬೇಕಾದರೆ ಇದನ್ನು ಪ್ರಸಜ್ಯ ನಿಷೇಧ ಪಕ್ಷ ಅಂತ ಕರೀತಾರೆ. ಪ್ರಕೃತದಲ್ಲಿ ನಹನ್ಯಾತ್ ಅಂತ ಹೇಳಿದರೆ ಬ್ರಾಹ್ಮಣನ ಜೊತೆಗೆ ನನ್ನಿಗೆ ಅನ್ವಯ ಇಲ್ಲ, ಬ್ರಾಹ್ಮಣನನ್ನು ಕೊಲ್ಲಬಾರದು ಅಷ್ಟೇ. ಕೊಲ್ಲಬಾರದು ಅನ್ನೋದ್ರೆ ಅಂದರೆ ಕೊಲ್ಲುವಿಕೆ ಏನಿದೆ ಅದರ ಜೊತೆಗೆ ಅನ್ವಯ ಇದೆ ನನ್ನಿಗೆ, ಹೊರತು ಬ್ರಾಹ್ಮಣನ ಜೊತೆಗೆ ಅನ್ವಯ ಇಲ್ಲ. ಆದ್ದರಿಂದಾಗಿ ಆ ರೀತಿ ಹೇಳಿದಾಗ ಅದೇ ರೀತಿ ಪಕ್ಷವನ್ನು ಇಲ್ಲಿ ಇಟ್ಟುಕೊಳ್ಳಬೇಕು. ಅರ್ಥಾತ್ ಕೊಲ್ಲಬಾರದು ಅಷ್ಟೇ. ಇಲ್ಲೂ ಕೂಡ ಅನಚಿ ಎನ್ನುವಲ್ಲಿರುವಂಥದ್ದಕ್ಕೆ ಏನು ಮಾಡಬೇಕು ಅಂದರೆ ಅಚ್ ಪರದಲ್ಲಿ ಇರಬಾರದು ಅಂತ ಅಷ್ಟೇ ಅರ್ಥ, ಹೊರತಾಗಿ ಸದೃಶವಾದದ್ದು ಇರಬೇಕು ಅಂತ ಅರ್ಥ ಆಗಲ್ಲ. ಹಾಗಾಗಿ ಪ್ರಕೃತದಲ್ಲಿ ಅಚಪರಸ್ಯ ಯರಹ ದ್ವೇವಾಸ್ತಃ ನತು ಅಚಿ ಅಂತ ಹೇಳಿದರೆ ಅದರ ಅಭಿಪ್ರಾಯ ಏನಾಗುತ್ತೆ ಅಂದರೆ ಅಜ್ವರ್ಣದ ಪರದಲ್ಲಿರುವಂಥ ಎರವರ್ಣಗಳಿಗೆ ದ್ವಿತ್ವವು ಬರುತ್ತದೆ. ನತು ಅಚಿ ಅಂತ ಹೇಳಿದರೆ ಅಜ್ವರ್ಣ ಪರದಲ್ಲಿ ಇರಬಾರದು ಅಷ್ಟೇ, ಹೊರತು ತತ್ಸದೃಶವಾದ ಹಲ್ವರ್ಣ ಇರಬೇಕು ಅಂತ ಅರ್ಥ ಆಗೋದಿಲ್ಲ. ಹಾಗಾಗಿ ಪ್ರಕೃತದಲ್ಲಿ ಪ್ರಸಜ್ಯ ನಿಷೇಧ ಅನ್ನುವ ಪಕ್ಷವನ್ನು ಇಟ್ಟುಕೊಂಡಾಗ ಈಗ ರಾಮಾತ್ ಅನ್ನುವಲ್ಲಿ ದ್ವಿತ್ವಕ್ಕೆ ಸಮಸ್ಯೆ ಇಲ್ಲ. ಯಾಕೆ, ರಾಮಾತ್ ಅನ್ನುವಲ್ಲಿ ಏನಾಗಿದೆ, ಅಜ್ವರ್ಣ ಅಂತ ಹೇಳಿದರೆ ಮಕಾರೋತ್ತರ ಆಕಾರ, ಅದರ ಪರದಲ್ಲಿರುವಂತಹ ಯರ್ವರ್ಣ ಅಂದರೆ ತಕಾರ, ಅದಕ್ಕೆ ದ್ವಿತ್ವ ಬರುತ್ತೆ ಯಾವಾಗ ಪರದಲ್ಲಿ ಅಚ್ಚಿರಬಾರದು. ಯಾವುದೂ ಇಲ್ಲ, ಅಚ್ಚಂತಲ್ಲ, ಯಾವುದೂ ಇಲ್ಲ, ಆದ್ದರಿಂದ ಇಲ್ಲಿ ದ್ವಿತ್ವ ಬರುತ್ತೆ. ಹಾಗಾಗಿ ದ್ವಿತ್ವ ಬಂದು ರಾಮಾತ್ ರಾಮಾದದ್ ಇತ್ಯಾದಿ ರೂಪಗಳು ಸಿದ್ಧ ಆಗುತ್ತೆ, ಇಷ್ಟ ರೂಪಗಳು ಸಿದ್ಧ ಆಗ್ತವೆ. ಅದಕ್ಕೋಸ್ಕರವಾಗಿ ಇಲ್ಲಿ ಪ್ರಸಜ್ಯ ನಿಷೇಧ ಅನ್ನುವ ಪಕ್ಷವನ್ನೇ ಇಟ್ಟುಕೊಳ್ಳಬೇಕು ಅಂತ ನಿಯಮ. ಇದರ ಮೇಲೆ ಮತ್ತೆ ಒಂದು ಪ್ರಶ್ನೆ ಏನು ಅಂದರೆ, ಅಲ್ಲ ಅನಚಿ ಎನ್ನುವಲ್ಲಿ ಏನು ಮಾಡಿದ್ದೀರಿ, ಸಮಾಸ ಮಾಡಿದ್ದೀರಿ. ಸಮಾಸವನ್ನು ಅರ್ಥಾತ್ ಸಮಾಸ ಮಾಡಿದ್ದೀರಿ ಅಂತ ಹೇಳಿದರೆ ಇಲ್ಲಿ ನ ಅಚ್ ಅನಚ್ ಅಂತ, ನ ಅಚ್ ಅನಚ್. ಆದರೆ ಇಲ್ಲಿ ನ ಅನ್ನುವಂತಹ ಏನು ನಞ್ ಪದ ಇದೆ, ನಞ್ ಪದಕ್ಕೆ ಎಲ್ಲಿ ಅನ್ವಯ ಅಂದರೆ ಕ್ರಿಯಾಪದದಲ್ಲಿ ಅನ್ವಯ ನಞ್ ಪದಕ್ಕೆ. ಯಾಕೆ, ಅಚಪರಸ್ಯ ಯರಹ ದ್ವೇವಾಸ್ತಃ ನತು ಅಚಿ ಅಂದರೆ ಅಚ್ ಪರೆ ನ ಭವತಿ ಚೇತ್ ಅಂತ ಅರ್ಥ, ಅಚ್ ಪರೆ ನ ಭವಿತವ್ಯಂ ಅಂತ ಅರ್ಥ. ಅದಕ್ಕೆ ನ ಅನ್ನೋದಕ್ಕೆ ಭವಿತವ್ಯಂ ಅನ್ನೋದರ ಜೊತೆಗೆ ಅಂದರೆ ಭೂಧಾತುವಿನ ಜೊತೆಗೆ ಅನ್ವಯ ಇದೆ, ಹೊರತು ಅಚ್ ಅನ್ನುವುದರ ಜೊತೆಗೆ ಅನ್ವಯ ಇಲ್ಲ. ಈಗ ಉದಾಹರಣೆಗೆ ಹೇಳಬೇಕು ಅಂದರೆ ರುಕ್ಮಿಣೀ ಕೃಷ್ಣಸ್ಯ ಸೀತಾ ರಾಮಸ್ಯ ಅಂತ. ರುಕ್ಮಿಣೀ ಕೃಷ್ಣಸ್ಯ ಸೀತಾ ರಾಮಸ್ಯ ಅಂತ ಹೇಳ್ತೀವಿ, ರಾಮಸ್ಯ ಸೀತಾ ಅಂತ. ಇಲ್ಲಿ ರುಕ್ಮಿಣೀ ಕೃಷ್ಣಸ್ಯ ಸೀತಾ ರಾಮಸ್ಯ ಅಂತ ಹೇಳಿದಾಗ ಇಲ್ಲಿ ರುಕ್ಮಿಣೀ ಕೃಷ್ಣಸ್ಯ ಅನ್ನುವಲ್ಲಿ ಕೃಷ್ಣ ಅದರ ಜೊತೆಗೆ ರುಕ್ಮಿಣಿಗೆ ಅನ್ವಯ ಇದೆ, ಸೀತಾಪದಕ್ಕೆ ರಾಮನ ಜೊತೆಗೆ ಅನ್ವಯ ಇದೆ.
ಹಾಗಾಗಿ ಕೃಷ್ಣಸ್ಯ ಪತ್ನಿ ರುಕ್ಮಿಣಿ ಅರ್ಥಾತ್ ಕೃಷ್ಣ ರುಕ್ಮಿಣಿ ಅಂತ ಅವೆರಡಕ್ಕೂ ಸಮಾಸ ಆಗತ್ತೆ, ಅವೆರಡಕ್ಕೂ ಸಮಾಸ. ಆದರೆ ಸೀತಾ ಕೃಷ್ಣಸ್ಯ ಅನ್ನೋದ್ಲಿ ಕೃಷ್ಣಸ್ಯ ಪತ್ನಿ ಸೀತಾ ಅಂತ ಆಗೋದಿಲ್ಲ, ಸಮಾಸ ಆಗೋದಿಲ್ಲ. ಯಾಕೆಂದರೆ ಅನ್ವಯ ಇಲ್ಲ ಪರಸ್ಪರವಾಗಿ. ಹಾಗಾದರೆ ಒಟ್ಟಿನಲ್ಲಿ ಅಭಿಪ್ರಾಯ ಏನು ಅಂದರೆ ಸಮಾಸ ಆಗಬೇಕು ಅಂತಾದರೆ ಪರಸ್ಪರ ಅನ್ವಯ ಇರಬೇಕು. ಅಂದರೆ ಅದನ್ನು ಸಮರ್ಥ ಪದವಿಧಿ ಅಂತ ಸೂತ್ರ ಹೇಳ್ತಾನೆ ಮುಂದೆ. ಸಾಮರ್ಥ್ಯ ಇರಬೇಕು ಅಂದರೆ ಪರಸ್ಪರ ಅನ್ವಯ ಇರಬೇಕು. ಪ್ರಕೃತದಲ್ಲಿ ಹಾಗಾದರೆ ಅಚ ಅನ್ನೋದರ ಜೊತೆಗೆ ನಞ್ ಪದಕ್ಕೆ ಅನ್ವಯ ಇದೆಯಾ? ಇಲ್ಲ. ಯಾಕೆಂದರೆ ಭೂಧಾತುವಿನ ಜೊತೆಗೆ ಅನ್ವಯ ಇದೆ ಅಲ್ಲಿ. ಹಾಗಾಗಿ ಅಚ್ ನ ಸ್ಯಾತ್ ಅಂತ ಅಲ್ಲಿ ಅಚ್ ಪರದಲ್ಲಿರಬಾರ್ದು, ಅರ್ಥಾತ್ ಕ್ರಿಯಾಪದದ ಜೊತೆಗೆ ಅನ್ವಯ ಇದೆ. ಹಾಗಾಗಿ ಅಚ್ಚಿನ ಜೊತೆಗೆ ಸಂಬಂಧ ಇಲ್ಲ. ಆದ್ದರಿಂದ ಪ್ರಸಜ್ಯ ನಿಷೇಧ ಪಕ್ಷದಲ್ಲಿ ಹಾಗಾಗಿ ಇಲ್ಲಿ ಸಮಾಸವನ್ನು ಹೇಗೆ ಮಾಡ್ತೀರಿ? ಸಮಾಸ ಮಾಡಲಿಕ್ಕೆ ಬರೋದಿಲ್ಲ ಅಲ್ವೇ? ಏಕೆ? ಸಮಾಸ ಆಗಬೇಕು ಅಂತಾದರೆ ಪರಸ್ಪರವಾಗಿ ಅನ್ವಯ ಇರಬೇಕು. ಅನ್ವಯ ಇಲ್ಲ ಇಲ್ಲಿ ಪ್ರಕೃತದಲ್ಲಿ. ಹಾಗಾಗಿ ಸಮಾಸವನ್ನು ಹೇಗೆ ಮಾಡ್ತೀರಿ? ಮಾಡಲಿಕ್ಕೆ ಬರೋದಿಲ್ಲ ಅಲ್ವೇ ಅಂತ ಪ್ರಶ್ನೆ ಬಂದರೆ ಅದಕ್ಕೆ ಇಲ್ಲಿ ಸೌತ್ರಂ ಸಮಾಸಃ ಅಂತ, ಸೌತ್ರ ಸಮಾಸಃ ಇಲ್ಲಿ ಮಹರ್ಷಿಗಳು ಮಾಡಿದ್ದಾರೆ ಸಮಾಸವನ್ನು. ಅದರಿಂದ ಅದರ ಮೇಲೆ ನಾವು ಪ್ರಶ್ನೆಯನ್ನು ಮಾಡಬಾರದು. ಮತ್ತೊಂದು ಏನು ಅಂದರೆ ಹೀಗೆ ಸಮಾಸವನ್ನು ಮಾಡಿ ಹೇಳಿದ್ದಾರಲ್ಲ ಸೂತ್ರವನ್ನು, ಹಾಗೆ ಹೇಳಲಿಕ್ಕೆ ಒಂದು ಪುಣ್ಯ ಇದೆ. ಆ ರೀತಿಯಲ್ಲೇ ಹೇಳಿದರೆ ಮಹರ್ಷಿಗಳು ಪ್ರಯೋಗ ಮಾಡಿದ್ದಾರೆ ಅಂದರೆ ಅದರಲ್ಲೊಂದು ಅರ್ಥ ಇರುತ್ತೆ, ಅದರಲ್ಲೊಂದು ಪುಣ್ಯ ಇರ್ತದೆ. ಹಾಗಾಗಿ ಅವರು ತಪ್ಪು ಮಾಡಿದ್ದಾರೆ ಅಂತ ನಾವು ಹೇಳಲಿಕ್ಕೆ ಹೋಗಬಾರದು ಅಂತ ಹೇಳ್ತಾರೆ. ಹಾಗಾದರೆ ಪ್ರಕೃತದಲ್ಲಿ ಒಟ್ಟಾರೆ ಏನಾಯಿತು ಅಂದರೆ ಸುಧಯು ಉಪಾಸ್ಯ ಎನ್ನುವಲ್ಲಿ ಈಗ ಧಕಾರಕ್ಕೆ ದ್ವಿತ್ವವು ಬರುತ್ತದೆ ಅಂತಾಯಿತು. ಅಚಪ್ಪರಸ್ಯ ಅಂದರೆ ಸು ಇತ್ಯತ್ರ ವಿದ್ಯಮಾನ ಉಕಾರ ಸಕಾರೋತ್ತರ ಉಕಾರ ಅಜ್ವರ್ಣ ತತ್ಪರಸ್ಯ ಯರಹ ನಾಮ ಧಕಾರ. ಯರ್ವರ್ಣ ಅಂದರೆ ಯವರಲ ಅಂದರೆ ಯವರಲ ಇಂದ ಹಿಡ್ಕೊಂಡು ಯವರಟ್ ಅಂದರೆ ಹಯವರಟ್ ಅನ್ನುವಲ್ಲಿ ಯವರಟ್ಟಿಂದ ಹಿಡ್ಕೊಂಡು ಶಶಸರ್ ಅಲ್ಲಿ ತನಕಲೂ ಕೂಡ. ಹಾಗಾಗಿ ಅಷ್ಟು ವರ್ಣದಲ್ಲಿ ಧಕಾರವು ಕೂಡ ಸೇರುತ್ತೆ. ಆದ್ದರಿಂದ ಆ ಧಕಾರಕ್ಕೆ ದ್ವಿತ್ವ ಬರ್ತದೆ, ಮಹಾಪ್ರಾಣ ಧಕಾರ. ಹಾಗಾಗಿ ದ್ವಿತ್ವ ಬಂತು ಅಂದರೆ ಸುಧ ಧ ಯು ಉಪಾಸ್ಯ ಅಂತ ಆಯಿತು. ಸುಧ ಧ ಯು ಉಪಾಸ್ಯ ಅಂತ ಇರುವಾಗ ಮುಂದೆ ಮತ್ತೆ ಪ್ರಕ್ರಿಯೆಯನ್ನು ಹೇಳ್ತಾರೆ. ಜಲಾಂ ಜಶ್ ಝಷಿ, ಝಲಾಂ ಜಶ್ ಝಷಿ ಅಂತ ಸ್ಪಷ್ಟಂ ಅಂತ. ಇದು ತ್ರಿಪದ ಸೂತ್ರ, 3 ಪದಗಳಿರುವಂಥ ಸೂತ್ರ. ಈ ಸೂತ್ರದಲ್ಲಿ ಅನುವೃತ್ಯಾದಿಗಳು ಯಾವುದೂ ಇಲ್ಲದೇ ಇರೋದರಿಂದ ಸೂತ್ರಾರ್ಥ ಎನ್ನುವುದು ಸುಲಭವಾಗಿ ಅರ್ಥ ಆಗೋದರಿಂದ ವೃತ್ತಿಯಲ್ಲಿ ಸ್ಪಷ್ಟಂ ಅಂತ ಬರೆದರು. ಸ್ಪಷ್ಟಂ ಇಲ್ಲಿ ಯಾಕೆಂದರೆ ಜಷಿ ಅನ್ನುವಂಥದ್ದು ಸಪ್ತಮ್ಯಂತ ಪದ, ಇನ್ನು ಝಲಾಂ ಅನ್ನುವಂಥದ್ದು ಷಷ್ಟ್ಯಂತವಾದಂತಹ ಪದ. ಹಾಗಾಗಿ ಸಪ್ತಮ್ಯಂತ ಪದ ಇರೋದರಿಂದಾಗಿ ಯಾವ ಪರಿಭಾಷೆಯಲ್ಲಿ ಪ್ರವೃತ್ತಿ ಆಗುತ್ತೆ ಅಂದರೆ ತಸ್ಮಿನ್ನಿತಿ ನಿರ್ದಿಷ್ಟೇ ಪೂರ್ವಸ್ಯ ಎಂಬ ಪರಿಭಾಷೆಯು ಪ್ರವೃತ್ತವಾಗುತ್ತೆ. ಹಾಗಾಗಿ ಅವ್ಯವಹಿತ ಪೂರ್ವಕ್ಕೆ ಕಾರ್ಯ ಅಂತಾಗತ್ತೆ. ಹಾಗಾಗಿ ಝಲಾಂ ಜಶ್ ಜಷಿ ಜಲ್ವರ್ಣಗಳಿಗೆ ಜಶ್ ವರ್ಣಗಳು ಅಲ್ಪಪ್ರಾಣ ಜಶ್ ವರ್ಣಗಳು ಬರುತ್ತವೆ ಯಾವಾಗ ಝಷಿ ಪರೆ ಜಶ್ವರ್ಣ ಪರದಲ್ಲಿ ಇದ್ದಾಗ ಅಂತ. ಹಾಗಾಗಿ ಇಲ್ಲಿ ಏನಾಗುತ್ತೆ ಅಂದರೆ ಪೂರ್ವದಲ್ಲಿ ಇರುವ ಧಕಾರಕ್ಕೆ ಝಲ್ವರ್ಣ ಅಂದರೆ ಮೊದಲಿರುವ ಧಕಾರ, ಅದರ ಪರದಲ್ಲಿರುವಂಥ ಜಶ್ವರ್ಣ ಅಂತ ಹೇಳಿದರೆ ಇನ್ನೊಂದು ಎರಡನೇ ಧಕಾರ. ಆಗ ಏನಾಗುತ್ತೆ ಪೂರ್ವ ಧಕಾರಕ್ಕೆ ಅಲ್ಪಪ್ರಾಣ ಧಕಾರವು ಜಶ್ ಅಂತ ಹೇಳಿದರೆ ಅಲ್ಪಪ್ರಾಣ ಧಕಾರವು ಆದೇಶವಾಗಿ ಬರುತ್ತೆ. ಬಂದರೆ ಆಗ ಸುಧ್ ಧ್ ಯು ಉಪಾಸ್ಯ ಅಂತ ರೂಪ ಆಗತ್ತೆ. ಹೀಗೆ ಇರುವಾಗ ಮುಂದೆ ಪ್ರಕ್ರಿಯೆಯನ್ನು ಹೇಳ್ತಾರೆ. ಇಲ್ಲಿ ಕೊನೆಯಲ್ಲಿ ಇರುವಂಥ ಯಕಾರಕ್ಕೆ ಲೋಪವನ್ನು ಆಶಂಕೆ ಮಾಡ್ತಿದ್ದಾರೆ. ಸಂಯೋಗಾಂತಸ್ಯ ಲೋಪಃ, ಸಂಯೋಗಾಂತಸ್ಯ ಲೋಪಃ ಇದು ದ್ವಿಪದಾತ್ಮಕವಾದಂತಹ ಸೂತ್ರ. ಇದು ದ್ವಿಪದಾತ್ಮಕವಾದ ಸೂತ್ರ ಆದ್ದರಿಂದ ಇಲ್ಲಿ 2 ಪದಗಳಿರುವಂಥ ಸೂತ್ರ. ಸೂತ್ರದ ಅರ್ಥ ಏನು ಅಂತ ಹೇಳಿದರೆ ಸಂಯೋಗಾಂತಂ ಯತ್ಪದಂ ತದಂತಸ್ಯ ಲೋಪಃ ಸ್ಯಾತ್ ಅಂತ. ಸಂಯೋಗಾಂತವಾದ ಪದಕ್ಕೆ ಲೋಪ ಬರುತ್ತೆ ಅಂತ. ಪ್ರಕೃತದಲ್ಲಿ ಸಂಯೋಗಾಂತವಾದ ಪದ ಅಂತ ಹೇಳಿದರೆ ಸುಧ್ ಧ ಯು ಅನ್ನುವಲ್ಲಿರುವಂಥ ಯಕಾರ ಆ ಯಕಾರಕ್ಕೆ ಲೋಪ ಬರುತ್ತೆ ಅಂತ ಹೇಳ್ತಾರೆ. ಲೋಪ ಬರುತ್ತೆ ಎಂದಾಗ ಅದು ಹೇಗೆ ಅನ್ನುವ ಪ್ರಕ್ರಿಯೆಯನ್ನು
ಹೇಳ್ತಾರೆ, ಸ್ವಲ್ಪ ವಿಸ್ತಾರವಾಗಿದೆ ಸ್ವಾಮಿ. ಅದನ್ನು ಮತ್ತೆ ನಾಳೆ ವಿಚಾರ ಮಾಡೋಣ. ಇಲ್ಲ ಇಲ್ಲ, ಯತ್ ಪದಂ ಅಂತ ಹೇಳಿದರೆ ಸಂಯೋಗವೇ ಅಂತವಾಗಿ ಉಳ್ಳ ಪದ, ಅಂದರೆ ಸುಧುಧುಯು ಅನ್ನುವ ಪದ. ಆ ಪದಕ್ಕೆ ಲೋಪ ಬರುತ್ತೆ ಅಂತ ಆಪತ್ತಿ ಬರ್ತಿತ್ತು, ಅದಕ್ಕೆ ಕೊನೆಗೆ ಲೋಪ ಬರುತ್ತೆ ಅಂತ ಮುಂದೆ ಹೇಳ್ತಾನೆ ಇನ್ನೊಂದು ಪರಿಭಾಷೆಯಿಂದ. ಆಯಿತು ಆಯಿತು. ನಮಸ್ಕಾರ ಸ್ವಾಮಿ, ನಮಸ್ಕಾರ.